ಬಿಗ್ ಬಾಸ್ 7ನೇ ವಾರದ ಸೋಮವಾರದ ಪ್ರೋಮೋದಲ್ಲಿ ಏನಪ್ಪ ಅಂದರೆ ಧ್ರುವಂತವರು ಗಿಲ್ಲಿಗೆ ಮೆಣಸಿನಕಾಯಿಯನ್ನು ತಿನ್ನಿಸಲು ಕೊಡ್ತಾರೋ ಅದನ್ನು ಗಿಲ್ಲಿಯವರು ತಿಂತಾರೆ. ಈ ಮೆಣಸಿನಕಾಯಿಯನ್ನು ತಿಂದ ನಂತರ ಅವರಿಗೆ ತುಂಬ ಖಾರ ಹತ್ತೈತಿ. ಅದಕ್ಕಂದ್ರೆ ಮೆಣಸಿನ್ಕಾಯಿ ಖಾರ ಇರ್ತೈತಿ. ಮತ್ತು ಧ್ರುವಂತರು ಇದು ಟಾಸ್ಕನ್ನು ಕೊಡ್ತಾರೋ ಇದರಿಂದ ತುಂಬ ಖಾರ ಆಕತಿ ಯಾರಿಗೆ, ಗಿಲ್ಲಿಯವರಿಗೆ. ಅಂದ್ರೆ ಆಮ್ಯಾಗ ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಮನದಲ್ಲಿರುವ ಎಲ್ಲ ಬೈಕ್ ಅಂದ್ರೆ ತಮ್ಮ ಮಾತುಗಳನ್ನ ಎಲ್ಲ ಏನು ಮಾಡ್ತಾರೆ ಗಿಲ್ಲಿಯವರು ಹೊರ ಹೇಳ್ತಾರೋ. ಯಾರ ಬಗ್ಗೆಪ್ಪ, ಗಿಲ್ಲಿ ಬಗ್ಗೆ. ಗಿಲ್ಲಿಯವರು ತುಂಬ ಖಾರವನ್ನು ಅನುಭವಿಸ್ತಾರೆ. ಇದರಿಂದ ಧ್ರುವಂತವರು ಏನು ಹೇಳ್ತಾರಪ್ಪ ಅಂದ್ರೆ ಒಂದು ಹಾಫ್ ಬನಿಯನ್ ಇಟ್ಕೊಂಡು ನಾನು ಬಡವ ಅಂತ ಹೇಳಿ ಪೋಟ್ರಿ ಮಾಡಿಕೊಂಡು ಮನೆಯಲ್ಲಿ ಇದ್ದೀಯಾ ಅಂತ ಹೇಳ್ತಾನು. ನನ್ನದೊಂದು 100 ಕುರಿಗಳಿವೆ ಅಂತ ಹೇಳ್ತಾನು ಧ್ರುವಂತವರು. ಹೌದಪ್ಪ, ನೀನು ಸಾಹುಕಾರದಿ ಇರ್ಬೋದು, ಆದರೆ ಇಲ್ಲಿ ತೋರ್ಸೋಕೆ ಹೋಗಬೇಡದನ ಅಂಥೇಳಿ ಧ್ರುವಂತವ್ರು ಹೇಳ್ತಾರೋ. ಇದನ್ನು ಮನೆಯವರೆಲ್ಲ ಕೇಳ್ತಾರೋ, ಗಮನಿಸ್ತಾರೋ. ಆಮ್ಯಾಗ ಒಂದು ಮಾಡೋ ನಿಪ್ನಲ್ಲಿ ಒಂದು ಕ್ವಶನ್ ಕೇಳ್ತಾನು ಧ್ರುವಂತಗೆ. ಯಾರ ಬಗ್ಗೆ, ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಏನು ಕೇಳ್ತಾರಪ್ಪ ಅಂದ್ರೆ ಅವ್ರ ಬಗ್ಗೆ ಏಕೆ ನಿಮಗೆ ಸಿಟ್ಟು ಅಂತ ಕೇಳ್ತಾರೋ. ಆಗ ಧ್ರುವಂತವ್ರು ಏನು ಹೇಳ್ತಾರಪ್ಪ ಅಂದ್ರೆ ಹಾಗುಂಟ ಹೀಗುಂಟ ಅಂತೆಲ್ಲ ಪೋಟ್ರಿ ಮಾಡ್ತೀಯಲ್ಲ, ನಮ್ಮ ಮಂಗಳೂರಿನಾಗ ಯಾರು ಉಂಟು ಗಿಂಟು ಅಂಥದ್ದು ಇಂಥದ್ದು ಮಾತನಾಡುವುದೇ ಇಲ್ಲ. ನಾನು ಮಂಗಳೂರಿನವ. ನೀ ಹೇಗೇಕೆ ವಾರದ ಅಂತ್ಯದಲ್ಲಿ ಸುದೀಪ್ ಅವರ ಮುಂದೆ ಏಕೆ ನೀವು ಪೋಟ್ರಿ ಮಾಡ್ತೀಯಾ ಅಂತ ಯಾರು ಕೇಳ್ತಾರೋ, ಇವು ಯಾರಪ್ಪ ಧ್ರುವಂತ್ ಕೇಳ್ತಾನೆ. ಯಾರೇ, ರಕ್ಷಿತಾಗ. ಹಾಗುಂಟ ಹೀಗುಂಟ ಅಂದ್ರೆ ಜಗಳಕ್ಕೆ ಮಾತನಾಡುವಾಗ ನೀನು ನಾರ್ಮಲಾಗಿ ಮಾತಾಡ್ತಿ, ಮತ್ತು ಹೀಗೇಕೆ ಹಿಂಗೆ ಮಾಡಿದಿ ಅಂತ ಕ್ವಶನ್ ಮಾಡ್ತಾನು. ಯಾರೇ, ರಕ್ಷಿತಾಗ. ಇದರಿಂದ ಏನು ಆಕೈತಪ್ಪ ಅಂದ್ರೆ ರಕ್ಷಿತಾ ಮೋತಿ ಮಂಗ್ಯನಂಗೆ ಆಕತಿ. ಸುಮ್ಮ ಕೂತು ಬಿಡ್ತಾಳು. ಯಾಕಪ್ಪ ಅಂದ್ರೆ ಅದಕ್ಕೆ ಮಾಡಿದ ತಪ್ಪೈತಿ. ಯಾಕಂದ್ರೆ ಹಾಗುಂಟ ಹೀಗುಂಟ ಬೇಕಂತ ಕೇಳ್ತಾಳು. ಇದು ಧ್ರುವಂತವರು ಮಾಡಿರುವಂಥ ಕ್ವಶನ್ ಆಗೈತೆ ನೋಡ್ರಿ. ಈ ಕ್ವಶನ್ನ ಏನು ತಪ್ಪಿಲ್ಲ, ಏಕೆಂದರೆ ಅವಳು ಮಾಡುತ್ತಿರುವುದು ತಪ್ಪೇ. ಅಂದರೆ ನಾಟಕೀಯವಾಗಿ ಮಾಡುತ್ತಿರುವುದು ದೊಡ್ಡ ತಪ್ಪು. ಮತ್ತು ಗಿಲ್ಲಿಯವರಿಗೆ ಸಹ ಒಂದು ಕ್ವಶನ್ ಕೇಳ್ತಾರೋ. ಹೀಗಾಗಿ 2 ಕ್ವಶನ್ನಿಂದ ಈ ಪ್ರೋಮೋ ಅಂತ್ಯವಾಗುತ್ತದೆ. ಇವತ್ತು ಬಿಗ್ ಬಾಸ್ ಐತ್ರಿ, ಎಲ್ಲರೂ ನೋಡಿರಿ. ಧನ್ಯವಾದಗಳು.